ಎಲ್ರಿಗೂ ನಮಸ್ಕಾರ. ಇವತ್ತು ಸಣ್ಣ ಬದನೆಕಾಯಿ ಇದ್ದರೆ ಒಂದು ಹೊಸ ಥರ ಡ್ರೈ ಪಲ್ಯ ಮಾಡ್ಕೊಳ್ಳೋಣ. ಚಪಾತಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸುಲಭನಾಗಿ ಮಾಡೋವಂಥದ್ದು. ಮೊದಲನೇದಾಗಿ ಪುಡಿಗೆ ನಾನು ಕೆಲವೊಂದು ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಬೀಜ, ಅದ್ರ ಜೊತೆಗೆ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಜೊತೆಗೆ ಒಣಮೆಣಸಿನ್ಕಾಯಿ ಬ್ಯಾಡಗಿ ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗುಂಟೂರು ಕೂಡ ಹಾಕ್ಕೋಬೋದು. 1 ಅಥವಾ 2 ಹಾಕ್ಕೊಂಡ್ರೆ ಮೀಡಿಯಮ್ ಆಗಿ ಖಾರ ಇರುತ್ತೆ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಉರಿ ಆದಷ್ಟು ಸಣ್ಣದಿರಲಿ, ನಿಧಾನಕ್ಕೆ ಹುರ್ಕೊಂಡು ಒಳ್ಳೆ ಪರಿಮಳ ಬರಬೇಕು. ಇದಕ್ಕೆ ಒಂದು 2ರಿಂದ 3 ಸ್ಪೂನು ಒಣಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಒಳ್ಳೆ ಕಲರ್ ಬರ್ತಾಯಿದೆ. ಈಗ ಕೊನೆಯದಾಗಿ 1 ಸ್ಪೂನ್ನಷ್ಟು ಗಸಗಸೆ ಹಾಕ್ಕೊಂಡು ಇರೋ ಬಿಸಿನೇ ಸಾಕು, ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಸಂಪೂರ್ಣವಾಗಿ ಆರಿದ ಮೇಲೆ ಇದನ್ನು ನಾವು ಪುಡಿ ಮಾಡ್ಕೋಬೇಕು. ನಾರ್ಮಲಾಗಿ ವಾಂಗಿಬಾತ್ ಪುಡಿ ಮಾಡ್ತೀವಲ್ಲ, ಅದನ್ನೇ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಣ್ಣ ಸಣ್ಣ ಬದನೆಕಾಯಿನ ತೊಗೊಂಡಿದ್ದೀನಿ. ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು, ಆದಷ್ಟು ಒಂದೇ ಥರನಾದ ಸೈಜ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ದಪ್ಪಗಿರೋದು ಬೇಡ. ಇದನ್ನು ಒರೆಸ್ಕೊಂಬಿಡೋಣ. ಚೆನ್ನಾಗಿ ತೊಳ್ಕೊಂಡಾದಮೇಲೆ ಒರೆಸ್ಕೊಂಡು ಇಟ್ಕೋತಾ ಇದ್ದೀನಿ. ಈಗ ನಾವು ಹುರ್ಕೊಂಡಿರೋ ಒಂದು ಪದಾರ್ಥಗಳೆಲ್ಲ ಆರಿದೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡಬೇಕು. ಈ ಪುಡಿ ಸುಮಾರು 3 ಸಲ ಉಪಯೋಗಿಸ್ಕೋಬೋದು. ಈಗ ನಾನು ತೊಳೆದಿಟ್ಕೊಂಡಿದ್ನಲ್ಲ ಬದನೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡು, ಎಷ್ಟು ಬೇಕೋ ಅಷ್ಟು ಮಾತ್ರ ಪುಡಿನ ಮಧ್ಯದಲ್ಲಿ ಹಾಕ್ಕೊಂಡು ತುಂಬಿಸಿ ಇಟ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಪುಡಿ ಹಾಕೋದು ಬೇಡ. ಆ ತೇವಾಂಶಕ್ಕೆ ಸ್ವಲ್ಪ ಅಂಟ್ಕೊಂಡ್ರೆ ಸಾಕು. ನೀರು ಹಾಕೋದು ಬೇಡ. ಆ ತೇವಾಂಶಕ್ಕೆ ಅಂಟ್ಕೊಳ್ಳುತ್ತಲ್ಲ ಅಷ್ಟು ಮಾತ್ರ ಸಾಕು. ಈ ರೀತಿಯಾಗಿ ಪ್ರೆಸ್ ಮಾಡಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋಬೇಕು. ಈಗ ಇದೇ ರೀತಿಯಾಗಿ ಮಿಕ್ಕ ಬದನೆಕಾಯಿಗೂ ಕೂಡ ನಾನು ಈ ಥರ ಪುಡಿ ತುಂಬಿ ಇಟ್ಕೋತಾ ಇದ್ದೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಸುಮಾರು 3 ಸ್ಪೂನ್ ಆದರೆ ಸಾಕು. ಈ ಪ್ಯಾನ್ಗೆ ನಾವು ಈಗಾಗಲೇ ತುಂಬಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ, ಅದನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಮುಚ್ಚಿ 5 ನಿಮಿಷ ಅಥವಾ 8 ನಿಮಿಷ ಬಿಡಬೇಕು. ನೀರು ಹಾಕೋದು ಬೇಡ. ಆ ಎಣ್ಣೆ ಹಾಕಿದ್ವಲ್ಲ ಅದೇ ಸಾಕು. ಮಧ್ಯೆ ಮಧ್ಯೆ ಚೆಕ್ ಮಾಡಿ ನೋಡ್ಕೋಬೇಕು. ನಿಧಾನಕ್ಕೆ ಅದು ರೋಸ್ಟ್ ಆಗ್ತಾ ಬರುತ್ತೆ. ಈಗ ಇನ್ನೂ ಆಗಿಲ್ಲ. ತಿರುಗಿಸಿ ಹಾಕೋತಾ ರೋಸ್ಟ್ ಮಾಡ್ಕೋತಾ ಇರಬೇಕು. ಇನ್ನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಸಣ್ಣ ಉರಿನಲ್ಲಿ ಇರಲಿ ಅದು. ಈಗ ಮತ್ತೊಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಾದ ನಂತರ ಸಾಸಿವೆ, ಇಂಗನ್ನು ಹಾಕ್ಕೋತಾ ಇದ್ದೀನಿ. ಇದರ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಸ್ವಲ್ಪ ಮಾತ್ರದಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಇದರ ಜೊತೆಗೆ ಕ್ಯಾಪ್ಸಿಕಮ್ಮು, ಸಣ್ಣ ಕ್ಯಾಪ್ಸಿಕಮ್ನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಬಾಡಿಸ್ಕೊಳ್ಳೋಣ. ಇದಕ್ಕೆ ಅರಿಶಿನ ಹಾಕ್ಕೋತಾ ಇದ್ದೀನಿ. ನಾವು ಮಾಡ್ಕೊಂಡಿರೋ ಪುಡಿನಲ್ಲಿ 3 ಟೇಬಲ್ ಸ್ಪೂನು ಅಥವಾ 4 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಬಾಡಿಸ್ಕೊಳ್ಳೋಣ. ಅಕಸ್ಮಾತಾಗಿ ಡ್ರೈ ಆಗ್ತಾ ಇದೆ ಅಂತಾದರೆ 1 ಅಥವಾ 2 ಸ್ಪೂನಷ್ಟು ನೀರನ್ನು ಹಾಕ್ಕೋಬೋದು. ಈಗ ನಮ್ಮ ಬದನೆಕಾಯಿ ಸಂಪೂರ್ಣವಾಗಿ ರೋಸ್ಟ್ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಹಸಿ ವಾಸನೆ ಇರೋದು ಬೇಡ. ಈಗ ಗ್ರೇವಿಗೆ 2 ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಿನ ಪ್ರಮಾಣ ಜಾಸ್ತಿ ಬೇಡ. 1 ಅಥವಾ 2 ಸ್ಪೂನ್ ಮಾತ್ರ ಆಗಾಗ್ಗೆ ಹಾಕ್ಕೋಬೋದು. ಈಗ ಬದನೆಕಾಯಿನ ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ಗ್ರೇವಿಗೆ ಹಾಕ್ಕೊಂಡು ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ. ಈಗ ಇದರ ಮೇಲೆ 1 ಸ್ಪೂನಷ್ಟು ನಮ್ಮ ಪುಡಿನ ಹಾಕ್ಕೊಂಡು, ಸ್ವಲ್ಪ ನೀರನ್ನು ಹಾಕ್ಕೊಂಡು 1-2 ಸ್ಪೂನು ಮುಚ್ಚಿ 3 ನಿಮಿಷ ಬಿಡೋಣ. ಚೆನ್ನಾಗಿ ಎಲ್ಲದಕ್ಕೂ ಮಸಾಲೆ ಬಂದಿದೆ. ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಗುರವಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಈಗ ನಮ್ಮ ಡ್ರೈ ಪಲ್ಯ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ತುಂಬ ವಿಶೇಷವಾಗಿ ಇರುತ್ತೆ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇದು ಲಂಚ್ ಬಾಕ್ಸ್ಗೂ ನೀವು ಕೊಡ್ಬೋದು. ಚಪಾತಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಚಪಾತಿ ಜೊತೆ
ಸರ್ವ್ ಮಾಡ್ಕೋತಾ ಇದ್ದೀನಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.